ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದಾ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅನ್ನ ಸ್ಟಾರ್ಟ್ ಮಾಡೋಣ. ಇಂಡಿಯಾದ ಎರಡು ಮೇಜರ್ ಟೈರ್ಸ್ ಪ್ಲೇಯರ್ಸ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಸಿಯಾಟ್ ಮತ್ತೆ ಅಪೋಲೋ ಟೈರ್ಸ್ ಅಂತ ಹೇಳ್ತೀವಿ. ರೀಸೆಂಟ್ಲಿ ಫೈನಾನ್ಷಿಯಲ್ ಇಯರ್ ಅನ್ನ ನಾವು ನೋಡಿದಾಗ 26ರ ಒಂದು ಕ್ವಾರ್ಟರ್ ರಿಸಲ್ಟ್ಸ್ ಅನ್ನ ಕೂಡ ಅವರು ಅನೌನ್ಸ್ ಮಾಡಿದ್ದಾರೆ. ರಿಸಲ್ಟ್ ಅನೌನ್ಸ್ಮೆಂಟ್ ಯಾವ ರೀತಿ ಇತ್ತು ಅಂತಂದ್ರೆ ಇದರಿಂದ ಅಂದ್ರೆ ಇವತ್ತಿನವರೆಗೂ ಕೂಡ ಸಿಯಾಟ್ ನ ಶೇರ್ಸ್ ನ ನೀವು ನೋಡಿದಾಗ 18% ವರೆಗೆ ಬಿದ್ದೋಗಿದೆ. ಅಪೋಲೋ ಟೈರ್ಸ್ ನ ಶೇರ್ಸ್ ರಿಸಲ್ಟ್ಸ್ ನ ಕೂಡ ನಂತರ ಅಂದ್ರೆ ಬರೀ 0.4% ಹೆಚ್ಚಾಗಿದೆ ಅಂತ. ಇನ್ನು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಎರಡು ಕಂಪನೀಸ್ ನ ಕ್ವಾರ್ಟರ್ಲಿ ರೆವಿನ್ಯೂಸ್ ಗ್ರೋ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಕಂಪನೀಸ್ ನ ಮಾರ್ಜಿನ್ಸ್ ಕೂಡ ಕಡಿಮೆ ಆಗೋಗಿದೆ. ರಬ್ಬರ್ ಸಪ್ಲೈ ಇನ್ಸ್ಟೆಬಿಲಿಟಿ ಅಂತ ಏನ್ ಹೇಳ್ತೀವಿ, ಇದರ ಕಾರಣದಿಂದ ಕಂಪನಿಯ ಸಪ್ಲೈ ಚೈನ್ ಮತ್ತೆ ರೆಗ್ಯುಲೇಷನ್ಸ್ ತುಂಬಾ ಸೆನ್ಸಿಟಿವ್ ಆಗಿದೆ ಅಂತ ಗೊತ್ತಾಗತ್ತೆ. ಇವತ್ತಿನ ವಿಡಿಯೋಲಿ ನಾವು ಸಿಯಾಟ್ ಮತ್ತೆ ಅಪೋಲೋ ಟೈರ್ಸ್ ಎರಡೂ ಕೂಡ ಅಂದ್ರೆ ಈ ಕಂಪನೀಸ್ ನ ಒಂದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನ ಕಂಪೇರ್ ಮಾಡ್ತಾ ಇದ್ದೀವಿ. ಹಾಗೇನೆ ಕಂಪನಿಯ ಒಂದು ಪ್ರೀಮಿಯಮೈಸೇಷನ್ ಸ್ಟ್ರಾಟಜಿ ಹಾಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತಾನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಇನ್ನು ವಿಡಿಯೋದ ಕೊನೆಯಲ್ಲಿ ಈ ಎರಡು ಕಂಪನೀಸ್ ನ ಮಾರ್ಕೆಟ್ ನಲ್ಲಿ ಕಾಂಪಿಟೇಟಿವ್ ಪೊಸಿಷನ್ಸ್ ಅನ್ನ ಕೂಡ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಹಾಗೇನೆ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಅಪ್ಡೇಟ್ಸ್ ಅನ್ನ ನೋಡೋಣ. ಮೊದಲಿಗೆ ಕಂಪನಿಯ ಒಂದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಿದ್ವಿ. ರೆವಿನ್ಯೂಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅಪೋಲೋ ಟೈರ್ಸ್ 6,561 crores rupees ನ ಕನ್ಸಾಲಿಡೇಟೆಡ್ ರೆವಿನ್ಯೂನ ರಿಪೋರ್ಟ್ ಮಾಡಿದೆ. ಇದು 3.6% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದೇ ಸಿಯಾಟ್ ನ ರೆವಿನ್ಯೂ ನೀವು ನೋಡಿದಾಗ ಇಯರ್ ಆನ್ ಇಯರ್ 10.5% ಹೆಚ್ಚಾಗಿ 3,529 crores rupees ಗೆ ತಲುಪಿದೆ. ಈ ನಂಬರ್ಸ್ ನ ನಾವು ತುಂಬಾ ಕ್ಲೋಸ್ ಆಗಿ ನೋಡಿದಾಗ ಬೇಸಿಸ್ ನಲ್ಲಿ ನೋಡ್ತಿದೀವಿ. ಸಿಯಾಟ್ ನ ಪರ್ಫಾರ್ಮೆನ್ಸ್ ಬೆಟರ್ ಅಂತ ಅನ್ಸ್ಬೋದು, ಆದ್ರೆ ಮಾರ್ಜಿನ್ಸ್ ನೋಡಿದ್ರೆ ಕಂಡೀಷನ್ಸ್ ಬೇರೆ ರೀತಿ ಇದೆ. ಅಪೋಲೋದ ಎಬಿಟಾ ಮಾರ್ಜಿನ್ ಫೈನಾನ್ಷಿಯಲ್ ಇಯರ್ 25ರ ಕ್ವಾರ್ಟರ್ 1 ನಲ್ಲಿ 14.4% ಇತ್ತು. ಇದು ಫೈನಾನ್ಷಿಯಲ್ ಇಯರ್ 26ರ ಫಸ್ಟ್ ಕ್ವಾರ್ಟರ್ಗೆ 13.2% ವರೆಗೂ ಬಿದ್ದೋಗಿದೆ. ಇನ್ನು ಸಿಯಾಟ್ ನ ಕೇಸ್ ನಲ್ಲೂ ಕೂಡ ಕಂಪನಿಯ ಮಾರ್ಜಿನ್ಸ್ ಬಿದ್ದಿದೆ ಅಂತ ಗೊತ್ತಾಗತ್ತೆ. ಫೈನಾನ್ಷಿಯಲ್ ಇಯರ್ 25ರ ಕ್ವಾರ್ಟರ್ 1 ನಲ್ಲಿ ನಾವು ನೋಡೋದಾದ್ರೆ ಕಂಪನಿಯ ಎಬಿಟಾ ಮಾರ್ಜಿನ್ 12.2% ಇತ್ತು. ಇನ್ನು ಫೈನಾನ್ಷಿಯಲ್ ಇಯರ್ 26ರ ಕ್ವಾರ್ಟರ್ 1ಗೆ ಈ ನಂಬರ್ 10.9% ಗೆ ಬಿದ್ದೋಗಿದೆ. ಅಪೋಲೋದ ಮಾರ್ಜಿನ್ಸ್ ನೋಡೋಣ. ಅಂದ್ರೆ ಯುರೋಪಿಯನ್ ಬಿಸ್ನೆಸ್ ನ ಪ್ರೆಷರ್ ಕಾರಣದಿಂದನೇ ಕಡಿಮೆ ಆಗಿದೆ ಅಂತ ಗೊತ್ತಾಗತ್ತೆ. ಅಲ್ಲೇನೋ ಡಿಮ್ಯಾಂಡ್ ವೀಕ್ ಇದ್ರೂ ವಾಲ್ಯೂಮ್ಸ್ ಏನಿದೆ ಅಲ್ವಾ ಫ್ಲಾಟ್ ಇತ್ತು ಅಂತ. ಮತ್ತೆ ಈ ಒಂದು ಸೀಸನ್ಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಈ ಒಂದು ಸೀಸನ್ಸ್ ಕಾರಣದಿಂದನೇ ಫಿಕ್ಸ್ಡ್ ಕಾಸ್ಟ್ ನ ಆಪರೇಟಿಂಗ್ ಲೆವರೇಜ್ ಕಡಿಮೆ ಆಯ್ತು ಅಂತ. ಮೇಲಾಗಿ ನಾವು ನೋಡೋದಾದ್ರೆ ಯುರೋಪ್ ನಲ್ಲಿ ರಾ ಮೆಟೀರಿಯಲ್ ಕಾಸ್ಟ್ ಇಯರ್ ಆನ್ ಇಯರ್ ಸುಮಾರು 3% ಹೆಚ್ಚಾಗ್ತಿತ್ತು. ಇನ್ನು ವೇಜ್ ಅಂದ್ರೆ ಸಂಬಳಗಳೇನಿರುತ್ತೆ ಅದು, ಹಾಗೆ ಎನರ್ಜಿ ಇನ್ಫ್ಲೇಷನ್ ಕೂಡ ಮಾರ್ಜಿನ್ಸ್ ಅನ್ನ ಎಲ್ಲೋ ಒಂದ್ ಕಡೆ ಸ್ಕ್ವೀಸ್ ಮಾಡಿದೆ. ಸಿಯಾಟ್ ನ ಕೇಸ್ ನೀವು ನೋಡೋದಾದ್ರೆ ಈ ಒಂದು ದೇಶೀಯ ನ್ಯಾಚುರಲ್ ರಬ್ಬರ್ ಅಂತ ಏನ್ ಹೇಳ್ತೀವಿ ಅದು ಮತ್ತೆ ರಾ ಮೆಟೀರಿಯಲ್ ಬ್ಯಾಸ್ಕೆಟ್ ಲಾಸ್ಟ್ ಇಯರ್ಗೆ ಕಂಪ್ಯಾರಿಸನ್ ನೀವು ಕೊಟ್ರೆ ತುಂಬಾ ಕಾಸ್ಟ್ಲಿ ಆಗಿದೆ ಅಂತ. ಕಂಪನಿಯ ಒಂದು ಪ್ರಾಡಕ್ಟ್ ಮಿಕ್ಸ್ ನಲ್ಲಿ OEM ಹಾಗೇನೆ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ನ ಶೇರ್ಸ್ ಕೂಡ ಹೆಚ್ಚಾಗಿದೆ. ಇದರಿಂದ ಕಂಪನಿಯ ಒಂದು ರಿಯಲೈಸೇಷನ್ ಕಡಿಮೆ ಆಗಿದೆ ಅಂತ ಅವರೇ ಹೇಳ್ತಿರೋದು. ಮೇಲಾಗಿ IPL ಸೀಸನ್ಸ್ ಬಂದಿರೋದ್ರಿಂದ ಈ ಒಂದು ಮಾರ್ಕೆಟ್ ಇತ್ತು ಗೊತ್ತಾ, ಹೆವಿ ಕ್ವಾರ್ಟರ್ ನ ಕಾರಣದಿಂದಾನೇ ಈ ಒಂದು ಕಂಪನಿಯ ಆಪರೇಟಿಂಗ್ ಕಾಸ್ಟ್ ಕೂಡ ಇದಕ್ಕಿದ್ದಾಗೆ ಜಾಸ್ತಿ ಆಗೋಯ್ತು. ಈ ಮೂರು ರೀಸನ್ಸ್ ನ ಕಾರಣದಿಂದಾನೇ ಸಿಯಾಟ್ ನ ಮಾರ್ಜಿನ್ಸ್ ಕೂಡ ಎಲ್ಲೋ ಒಂದ್ ಕಡೆ ಕೆಳಗಡೆ ಬಿದ್ದೋಗಿರೋದು. ಎರಡೂ ಕಂಪನೀಸ್ಗಳು ಇಂಟರ್ನ್ಯಾಷನಲಿ ಆಪರೇಟ್ ಮಾಡ್ತಿದೆ. ಇನ್ನು ಎರಡೂ ಕಂಪನೀಸ್ ನ ಒಂದು ಕನ್ಸಾಲಿಡೇಟೆಡ್ ಮಾರ್ಜಿನ್ಸ್ ನಾವು ನೋಡಿದಾಗ ಕೆಳಗಡೆ ಬಂದಿದೆ ಅಂತಂದ್ರೆ ಅದರ ಒಂದು ಅಪೋಲೋ ಟೈರ್ಸ್ ನ ಇಂಡಿಯನ್ ಬಿಸ್ನೆಸ್ ನ ನೀವು ನೋಡಿದಾಗ ಎಬಿಟಾ ಮಾರ್ಜಿನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ 240 ಬೇಸಿಸ್ ಪಾಯಿಂಟ್ಸ್ ಇಂದ ಇಂಪ್ರೂವ್ ಆಗಿದೆ ಅಂತ. ಅಂದ್ರೆ 13.6% ಗೆ ತಲುಪಿದೆ. ಇನ್ನು ಸಿಯಾಟ್ ನ ಕೇಸ್ ನಲ್ಲಿ ನೀವು ನೋಡಿದಾಗ ಸ್ಟ್ಯಾಂಡ್ ಅಲೋನ್ ಎಬಿಟಾ 50 ಬೇಸಿಸ್ ಪಾಯಿಂಟ್ಸ್ ಇಂದ ಕಡಿಮೆ ಆಗಿ 11.1% ತಲುಪಿದೆ. ಇನ್ನು ಅಪೋಲೋ ಟೈರ್ಸ್ ನೇ ನೋಡಿ, ಈ ಮಾರ್ಜಿನ್ಸ್ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಕಾಣ್ತಾ ಇದೆ. ಅಂದ್ರೆ ಎರಡು ಕಾರಣಗಳಿಂದ, ಒಂದು ಹೈ ಮಾರ್ಜಿನ್ ಪ್ರೀಮಿಯಂ ಪ್ರಾಡಕ್ಟ್ಸ್ ನಲ್ಲಿ ಅವರು ಫೋಕಸ್ ಮಾಡ್ತಿರೋದ್ರಿಂದ, ಮತ್ತೊಂದು ಬೆಟರ್ ಪ್ರೈಸಿಂಗ್ ಪವರ್ ಇರುತ್ತೆ ಅಲ್ವಾ, ಅದನ್ನ ಜಿಯೋಗ್ರಾಫಿಕ್ಸ್ಗೆ ಶಿಫ್ಟ್ ಆಗೋದು ಯಾವ ರೀತಿ ಅಂತಾನು ಕೂಡ ತುಂಬಾ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ರೆವಿನ್ಯೂಸ್ ಮತ್ತೆ ಮಾರ್ಜಿನ್ಸ್ ಇಲ್ಲದೆ ಇದ್ರೆ ಎರಡೂ ಕಂಪನೀಸ್ ನ ಒಂದು ವಾಲ್ಯೂಮ್ಸ್ ನಲ್ಲೂ ಕೂಡ ಸ್ವಲ್ಪ ಡಿಫರೆನ್ಸ್ ಖಂಡಿತವಾಗ್ಲೂ ಇದ್ದೇ ಇರ್ತಿತ್ತು. ಫೈನಾನ್ಷಿಯಲ್ ಇಯರ್ 26ರ ಫಸ್ಟ್ ಕ್ವಾರ್ಟರ್ ನಲ್ಲಿ ನೀವು ನೋಡಿದಾಗ ಅಪೋಲೋ ಇಂಡಿಯಾದ ಒಂದು ವಾಲ್ಯೂಮ್ ಗ್ರೋತ್ ನೆಗ್ಲಿಜಿಬಲ್ ಆಗಿದೆ ಅನ್ನೋದನ್ನ ತೋರಿಸಿತ್ತು. ಇನ್ನು ಕಂಪನಿಯ ರಿಪ್ಲೇಸ್ಮೆಂಟ್ ಸೆಗ್ಮೆಂಟ್ ನೀವು ನೋಡಿದಾಗ ಒಂದು ತುಂಬಾ ಕಡಿಮೆ ಸಿಂಗಲ್ ಡಿಜಿಟ್ ಗ್ರೋತ್ ಇದೆ. ಹಾಗೆಯೇ OEM ಸೆಗ್ಮೆಂಟ್ ನಲ್ಲಿ ಈ ಒಂದು ಮಿಡ್ ಸಿಂಗಲ್
ಡಿಜಿಟ್ ಗ್ರೋತ್ ಆಯ್ತು ಅಂತ ಗೊತ್ತಾಗುತ್ತೆ. ಅಂದ್ರೆ ಕಡಿಮೆಯಿಂದ ಮಧ್ಯಕ್ಕೆ ಬಂದಿರೋದು. ಇನ್ನು ಕಂಪನಿಯ ಟ್ರಕ್ OEM ಸೆಗ್ಮೆಂಟ್ ನೀವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಬೆಳವಣಿಗೆಯನ್ನು ಕೂಡ ಕಂಡಿದೆ. ಆದ್ರೆ ಪ್ಯಾಸೆಂಜರ್ ಕಾರ್ ಇತ್ತು ಗೊತ್ತಾ, ಅದರ ಒಂದು OEM ನಲ್ಲಿ ಸ್ವಲ್ಪ ಕೆಳಗಡೆ ಬಿದ್ದಿದೆ. ಯಾಕೊತ್ತಾ, ಕಂಪನಿ ತನ್ನ ಕೆಲವು ಅನ್ಪ್ರಾಫಿಟಬಲ್ ಕ್ಲೈಂಟ್ಸ್ ನ ಜೊತೆ ಬಿಸ್ನೆಸ್ ಅನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡ್ಬಿಟ್ಟಿತ್ತು. ಇನ್ನು OEM ಅಂದ್ರೆ ಇದನ್ನ ಏನಂತ ಕರಿತೀವಿ, ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಅಂತ ಹೇಳ್ತೀವಿ. OEM ಕಂಪನೀಸ್ ನೀವು ನೋಡೋದಾದ್ರೆ ಇದರ ಪಾರ್ಟ್ಸ್ ಮತ್ತೆ ಎಕ್ವಿಪ್ಮೆಂಟ್ಸ್ ಅನ್ನ ತಯಾರಿಸುತ್ತೆ. ಇವನ್ನ ಬೇರೆ ಕಂಪನೀಸ್ ತಮ್ಮ ಪ್ರಾಡಕ್ಟ್ಸ್ ನಲ್ಲಿ ರಾ ಮೆಟೀರಿಯಲ್ಸ್ ಹಾಗೆ ಯೂಸ್ ಮಾಡುತ್ತೆ ಕೂಡ. ಆದ್ರೆ ಈ ಎರಡೂ ಸೆಗ್ಮೆಂಟ್ಸ್ ನ ಒಂದು ಮಿನಿಮಲ್ ಗ್ರೋತ್ ನ ನೀವು ನೋಡೋದಾದ್ರೆ ತನ್ನ ಒಂದು ಎಕ್ಸ್ಪೋರ್ಟ್ ವಾಲ್ಯೂಮ್ಸ್ ಏನಿರುತ್ತೆ ಗೊತ್ತಾ, ಅದರ ಒಂದು ಫಾಲ್ ಅಂದ್ರೆ ಕೆಳಗಡೆ ಬಿದ್ದಿರೋದನ್ನ ಸೆಟ್ ಮಾಡ್ಕೊಂಡಿತ್ತು. ಮತ್ತೆ ಈ ಸೆಗ್ಮೆಂಟ್ಸ್ ನ ಗ್ರೋತ್ ನೀವು ನೋಡಿದಾಗ ಏನು ಇಲ್ಲದೆ ಇರೋ ರೀತಿ ಅವರು ಕಂಪ್ಲೀಟ್ ಆಗಿ ಟ್ರ್ಯಾಕ್ ಮಾಡಿರೋದು. ಸಿಯಾಟ್ ನ ಕೇಸ್ ನಲ್ಲಿ ಸಿಚುವೇಶನ್ ಬೇರೆನೇ ಆಗಿತ್ತು ಬಿಡಿ. ಕಂಪನಿಯ ಒಂದು ಟ್ರಕ್, ಬಸ್, ಈ ಒಂದು ರೇಡಿಯಲ್ ರಿಪ್ಲೇಸ್ಮೆಂಟ್ ಅಂತ ಏನ್ ಹೇಳ್ತೀವಿ, ಹಾಗೇನೆ 2 ವೀಲರ್ ಸೆಗ್ಮೆಂಟ್ಸ್ ನಲ್ಲಿ ತುಂಬಾ ಸ್ಟ್ರಾಂಗ್ ಸಿಂಗಲ್ ಡಿಜಿಟ್ ಗ್ರೋತ್ ಆಯ್ತು ಅಂತ ಕಾಣುತ್ತೆ. ಹಾಗೇನೆ ಒಂದು ಪ್ಯಾಸೆಂಜರ್ ವೆಹಿಕಲ್ಸ್ ಆಗಿರ್ಬೋದು, 2 ವೀಲರ್ಸ್ ಮತ್ತೆ ಕಮರ್ಷಿಯಲ್ ವೆಹಿಕಲ್ಸ್, OEM ವಾಲ್ಯೂಮ್ಸ್ ಅಂತ ಏನ್ ಹೇಳ್ತೀವಿ, ಅದ್ರಲ್ಲೂ ಕೂಡ ಗ್ರೋತ್ ಅನ್ನ ಕಂಡಿದೆ. ಹಾಗೇನೆ ಲಾರ್ಜರ್ ಕಾರ್ಸ್ ಮತ್ತೆ SUVs ನಲ್ಲೂ ಕೂಡ ಪ್ರಾಡಕ್ಟ್ ನ ಅಪ್ರೂವಲ್ಸ್ ನ ಕಾರಣದಿಂದ ಕಂಪನಿಯ ಒಂದು OEM ವಾಲ್ಯೂಮ್ಸ್ ನಲ್ಲಿ ಸಿಗ್ನಿಫಿಕೆಂಟ್ ಗ್ರೋತ್ ಕೂಡ ಕಂಡಿದೆ. ಕೇವಲ ಕಂಪನಿಯ ಒಂದು ವಾಲ್ಯೂಮ್ ಗ್ರೋತ್ ನ ಮೇಲೆ ಫೋಕಸ್ ಮಾಡಿದ್ರೆ ಸಾಕಾಗಲ್ಲ. ಸಿಯಾಟ್ ನ ಕಂಡೀಷನ್ ನೀವು ನೋಡಿದಾಗ ಅಪೋಲೋ ಟೈರ್ಸ್ ಗಿಂತ ಬೆಟರ್ ಅಂತ ಅನ್ಸ್ಬೋದು. ಆದ್ರೆ ಆಕ್ಚುಯಲ್ ಸಿಚುವೇಶನ್ ತುಂಬಾನೇ ಬೇರೆ ಇದೆ. ಅಪೋಲೋ ಟೈರ್ಸ್ ನ ವಾಲ್ಯೂಮ್ ಗ್ರೋತ್ ನೆಗ್ಲಿಜಿಬಲ್ ಇತ್ತು ಮೊದ್ಲಿಂದನೂ ಕೂಡ. ಆದ್ರೆ ಕಂಪನಿ ತನ್ನ ಒಂದು ಪ್ರೀಮಿಯಂ ಪೊಸಿಷನ್ ಏನಿತ್ತು ಅದನ್ನ ಮೇಂಟೈನ್ ಮಾಡ್ಕೊಂತ ಬರ್ತಿತ್ತು. ಇನ್ನು ಪ್ರೀಮಿಯಂ ಸೆಗ್ಮೆಂಟ್ ನೀವು ನೋಡೋದಾದ್ರೆ ಯೂಶಲಿ ಏನಿತ್ತು, ಕಂಪನೀಸ್ ವಾಲ್ಯೂಮ್ಸ್ ಗಿಂತ ಪ್ರೈಸಸ್ ಇರುತ್ತೆ ಗೊತ್ತಾ, ಅದರ ಒಂದು ಬೇಸಿಸ್ ಮೇಲೆ ರೆವಿನ್ಯೂಸ್ ಅನ್ನ ಇಂಪ್ರೂವ್ ಮಾಡುತ್ತೆ ಅಂತ ತೋರಿಸ್ತಿತ್ತು. ಅದೇ ಸಿಯಾಟ್ ನ ವಾಲ್ಯೂಮ್ಸ್ ನೀವು ನೋಡಿದಾಗ ಗ್ರಾಜುಲಿ ಹೆಚ್ಚಾಯ್ತು ಕೂಡ. ಆದ್ರೆ ಈ ಒಂದು ವಾಲ್ಯೂಮ್ ಗ್ರೋತ್ ಅಚೀವ್ ಮಾಡೋದಕ್ಕೆ ಕಂಪನಿಗೆ ತನ್ನ ಕ್ಲೈಂಟ್ಸ್ ಮಿಕ್ಸ್ ಆಗಿದ್ದಾರೆ, ಅದನ್ನ ಡೆಲ್ಯೂಟ್ ಮಾಡಬೇಕು ಅಂತಾನೂ ಕೂಡ ಗೊತ್ತಾಯ್ತು. ಅಂದ್ರೆ ಸಿಯಾಟ್ ನ ವಾಲ್ಯೂಮ್ಸ್ ನೀವು ನೋಡಿದಾಗ ಗ್ರೋತ್ ನಲ್ಲಿ ಲೋ ಮಾರ್ಜಿನ್ OEM ಈ ಒಂದು ಕಾಂಟ್ರಾಕ್ಟ್ಸ್ ನ ಇನ್ಕ್ಲೂಡ್ ಆಗಿದೆ ಅಂತ ತೋರಿಸ್ತಿತ್ತು. ಇನ್ನೊಂದ್ ಕಡೆ ಇಂಟರ್ನ್ಯಾಷನಲ್ ಪ್ರೈಸ್ ಪ್ರೆಷರ್ಸ್ ನ ಕಾರಣದಿಂದನೂ ಕೂಡ ಕಂಪನಿಯ ಪ್ರಾಡಕ್ಟ್ಸ್ ನ ಅಂದ್ರೆ ಅಫೋರ್ಡಬಿಲಿಟಿ ಜಾಸ್ತಿ ಆಯ್ತು ಅನ್ನೋದನ್ನು ಇಲ್ಲಿ ತೋರಿಸಿದ್ರು. ಇದರಿಂದ ಏನಾಯ್ತು, ಕಂಪನಿ ಗ್ರಾಜುಲಿ ವಾಲ್ಯೂಮ್ಸ್ ಇಂಪ್ರೂವ್ ಆಗೋ ರೀತಿನೂ ಕೂಡ ತೋರಿಸ್ತು. ಈ ಒಂದು ಹೈ ಮಾರ್ಜಿನ್ ಫೋಕಸ್ ನೀವು ನೋಡೋದಂದ್ರೆ ಇದರ ಕಾರಣದಿಂದನೇ ಅಪೋಲೋ ಟೈರ್ಸ್ ನ ಮಾರ್ಜಿನ್ಸ್ ಸಿಯಾಟ್ ಗಿಂತ ಬೆಟರ್ ಇದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ಇದು ಕಂಪನಿಯ ಇಂಡಿಯನ್ ಬಿಸ್ನೆಸ್ ನ ಆಪರೇಷನ್ಸ್ ಮತ್ತೆ ಮೆಟ್ರಿಕ್ಸ್ ಅಂತ ಹೇಳ್ಬೋದು. ನಾನು ಹೇಳ್ದ ಹಾಗೆ ಎರಡೂ ಕಂಪನೀಸ್ಗಳು ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ನಲ್ಲಿ ಆಪರೇಟ್ ಮಾಡ್ತಾ ಇದೆ. ಸೊ ಈಗ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ನ ಪರ್ಫಾರ್ಮೆನ್ಸ್ ಕೂಡ ನೋಡ್ತಾ ಇದೀವಿ. ಅಪೋಲೋ ಟೈರ್ಸ್ ನ ಕೇಸ್ ನಲ್ಲಿ ನೀವು ನೋಡೋದಾದ್ರೆ ಕಂಪನಿ ಅಂದ್ರೆ ಯುರೋಪಿಯನ್ ಆಪರೇಷನ್ ನ ರೆವಿನ್ಯೂ ಏನಿತ್ತು ಗೊತ್ತಾ, ಅದರ ಒಂದು ಗ್ರೋತ್ ಫ್ಲಾಟ್ ಇತ್ತು ಅಂತ ತೋರಿಸ್ತಾ ಇತ್ತು. 146 ಮಿಲಿಯನ್ ಯೂರೋಸ್ ಆಗಿತ್ತು ಅಂತ. ಅಂದ್ರೆ ಅಪೋಲೋ ಟೈರ್ಸ್ ನ ಈ ಒಂದು ಯುರೋಪಿಯನ್ ಆಪರೇಷನ್ ನೀವು ನೋಡೋದಾದ್ರೆ Q1 ನಲ್ಲಿ ಎಬಿಟಾ ಮಾರ್ಜಿನ್ಸ್ ಫೈನಾನ್ಷಿಯಲ್ ಇಯರ್ 25 ಅಂದ್ರೆ 13.7% ಇಂದ ಫೈನಾನ್ಷಿಯಲ್ ಇಯರ್ 26 10.8% ಗೆ ಕುಸಿದೋಗಿದೆ. ಈ ಮಾರ್ಜಿನ್ಸ್ ನ ನೋಡಿ, ಅಂದ್ರೆ ಇದರ ಒಂದು ಕುಸಿತದ ಕಾರಣ ಎನರ್ಜಿ ಮತ್ತೆ ವೇಜ್ ಇನ್ಫ್ಲೇಷನ್ ಆಗಿರೋದು, ಅಂದ್ರೆ ಸಂಬಳಗಳು ಕೊಡ್ತಾರೆ ಗೊತ್ತಾ, ಅದು ಆಸುಪಾಸು ಚೇಂಜ್ ಆಗಿರೋದು ಅಂತ. ಇನ್ನು ಕಂಪನಿಯ ಕಾಸ್ಟ್ ಕೂಡ ಜಾಸ್ತಿ ಆಯ್ತು. ಹಾಗೇನೆ ಇದನ್ನ ತಮ್ಮ ಕಸ್ಟಮರ್ಸ್ಗೆ ಪಾಸ್ ಆನ್ ಮಾಡೋದಕ್ಕೂ ಕೂಡ ಇವರಿಗೆ ಸಾಧ್ಯ ಆಗ್ತಿರ್ಲಿಲ್ಲ. ಅಪೋಲೋ ಟೈರ್ಸ್ ನ ಯುರೋಪಿಯನ್ ಆಪರೇಷನ್ಸ್ ನೀವು ನೋಡೋದಾದ್ರೆ ರಾ ಮೆಟೀರಿಯಲ್ ಕಾಸ್ಟ್ ಕೂಡ ಲೋಕಲ್ ಕರೆನ್ಸಿ ಟರ್ಮ್ಸ್ ನಲ್ಲಿ ಇಯರ್ ಆನ್ ಇಯರ್ 3% ಹೆಚ್ಚಾಗಿದೆ. ಅದೇ ಸಿಯಾಟ್ ನ ಬಗ್ಗೆ ನಾವು ಮಾತಾಡೋದಾದ್ರೆ ಕಂಪನಿಯ ಒಂದು ಇಂಟರ್ನ್ಯಾಷನಲ್ ಆಪರೇಷನ್ಸ್ ನ ರೆವಿನ್ಯೂ ಫ್ಲಾಟ್ ಇತ್ತು ಅಂತ ಗೊತ್ತಾಗುತ್ತೆ. ಇದರ ಕಾರಣ ಏನು, ಟ್ಯಾರಿಫ್ಸ್ ನ ಅನ್ಸರ್ಟನಿಟೀಸ್ ಹಾಗೆ ಜಿಯೋಪಾಲಿಟಿಕಲ್ ಅನ್ಸರ್ಟನಿಟೀಸ್ ಅಂತ ಗೊತ್ತಾಗುತ್ತೆ. ಈ ಕಂಪನಿಯ ಒಂದು ಇಂಟರ್ನ್ಯಾಷನಲ್ ಆಪರೇಷನಲ್ ಟೋಟಲ್ ರೆವಿನ್ಯೂ ನೀವು ನೋಡೋದಾದ್ರೆ 19% ಕಾಂಟ್ರಿಬ್ಯೂಟ್ ಮಾಡಿದೆ. ಹಾಗೆಯೇ ಇಂಡಿಯನ್ ಬಿಸ್ನೆಸ್ ನ ಹಾಗೇನೂ ಕೂಡ ಇಂಟರ್ನ್ಯಾಷನಲ್ ಪ್ರೈಸಿಂಗ್ ಅಂತ ಏನ್ ಹೇಳ್ತೀವಿ, ಇದರ ಪ್ರೆಷರ್ ಆಗಿರ್ಬೋದು ಮತ್ತೆ OEM ಡೆಲ್ಯೂಷನ್ ಕಾರಣದಿಂದಾನೇ ಕಂಪನಿಯ ಒಂದು ಇಂಟರ್ನ್ಯಾಷನಲ್ ಮಾರ್ಜಿನ್ಸ್ ಮೇಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು ಅನ್ನೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎರಡೂ ಕಂಪನೀಸ್ ನ ಮಾರ್ಜಿನ್ಸ್ ಮೇಲೆ ಅವುಗಳ ಪ್ರೀಮಿಯಮೈಸೇಷನ್ ಸ್ಟ್ರಾಟಜಿ ಕೂಡ ಇಂಪ್ಯಾಕ್ಟ್ ಆಗಿದೆ. ಅಪೋಲೋ ಟೈರ್ಸ್ ನ ಪ್ರೀಮಿಯಮೈಸೇಷನ್ ಸ್ಟ್ರಾಟಜಿ ಏನಿದೆ ಇದನ್ನ ನೀವು ನೋಡಿದಾಗ ವೆರ್ಡೆಸ್ಟೈನ್ ಬ್ರ್ಯಾಂಡ್ ಮೇಲೆ ಫೋಕಸ್ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಇದು Q1 ನಲ್ಲಿ ರೆಕಾರ್ಡ್ ಸೇಲ್ಸ್ ನಂಬರ್ಸ್ ನ ಅಚೀವ್ ಮಾಡಿದೆ ಕೂಡ. ಇನ್ನು ಇಂಡಿಯನ್ ಮತ್ತೆ ಯುರೋಪಿಯನ್ ಮಾರ್ಕೆಟ್ಸ್ ನಲ್ಲಿ ನೀವು ನೋಡೋದಾದ್ರೆ ಕಂಪನಿಗೆ ಒಬ್ಬ ಪ್ರಾಮಿನೆಂಟ್ ಜರ್ಮನ್ OEM ನಿಂದ ಅಪ್ರೂವಲ್ಸ್ ಕೂಡ ಸಿಕ್ಕಿದೆ. ಕಂಪನಿ ಏನ್ ಮಾಡ್ತಿದೆ, ತನ್ನ ಒಂದು ಪ್ರೀಮಿಯಂ ಪ್ರಾಡಕ್ಟ್ಸ್ ಅನ್ನ ಏಷ್ಯಾ, ಮಿಡಲ್ ಈಸ್ಟ್ ಹಾಗೆ ನಾರ್ತ್ ಅಮೆರಿಕಾದಂತಹ ಈ ಒಂದು ಹೈಯರ್ ವ್ಯಾಲ್ಯೂ ಜಿಯೋಗ್ರಾಫಿಕ್ ಮಾರ್ಕೆಟ್ಸ್ ನಲ್ಲಿ ಕೂಡ ಪುಷ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ. ಈ ಜಿಯೋಗ್ರಾಫಿಕ್ಸ್ ನಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ ಕಂಪನಿ ಏನ್ ಮಾಡುತ್ತೆ, ಡೈವರ್ಸ್ ಲೊಕೇಶನ್ಸ್ ಗಳಲ್ಲೂ ಕೂಡ ಆಪರೇಟ್ ಮಾಡಬಹುದು, ಅಂದ್ರೆ ಬೇರೆ ಬೇರೆ ಕಂಟ್ರೀಸ್ ಗಳಲ್ಲಿ ಬಿಸ್ನೆಸ್ ಮಾಡಬಹುದು ಅಂತ. ಇದರಿಂದ ಅವರು ತಮ್ಮ ಒಂದು ಕರೆಂಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಪ್ರೆಸೆನ್ಸ್ ಮೇಲೆ ಡಿಪೆಂಡೆನ್ಸ್ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ಕೊಳ್ಬಹುದು. ಸಿಯಾಟ್ ಪ್ರೀಮಿಯಮೈಸೇಷನ್ ಗೋಸ್ಕರ ಟೆಕ್ನಾಲಜಿ ಮೇಲೆ ಡಿಪೆಂಡ್
ಆಗ್ತಿದೆ ಅಂತ ಗೊತ್ತಾಗುತ್ತೆ. ಈ ಒಂದು ಕಂಪನಿಯ ZR ರೇಟೆಡ್ ಟೈರ್ಸ್ನ ನೀವು ನೋಡೋದಾದ್ರೆ 21-inch ವೇರಿಯಂಟ್ಸ್ ಮತ್ತೆ ಕಾಮ್ ಟೆಕ್ ಹಾಗೆ ರನ್ ಫ್ಲಾಟ್ ಟೆಕ್ನಾಲಜೀಸ್ಗಳಲ್ಲೂ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಿದೆ. ಫೈನಾನ್ಷಿಯಲ್ ಇಯರ್ 20ರ ಒಂದು Q1 ಕಂಪನಿ ಏನ್ ಮಾಡ್ತು, 22ಕ್ಕಿಂತ ಹೆಚ್ಚು ಆಫ್ ಹೈವೇ ಟೈರ್ SKUs ಅನ್ನ ಲಾಂಚ್ ಮಾಡ್ತಿದೆ. ಕಂಪನಿ ಬೋಮ್ಯಾಗ್, ಮಹೀಂದ್ರಾ ಆಸ್ಟ್ರೇಲಿಯಾ ಮತ್ತೆ ಫ್ಯೂರಿಯಿಂದ ಸ್ಪೆಷಾಲಿಟಿ ಅಪ್ಲಿಕೇಶನ್ಸ್ ಅನ್ನು ಕೂಡ ಸೆಕ್ಯೂರ್ ಮಾಡ್ಕೊಂಡಿದೆ. ಅಂದ್ರೆ ಎರಡೂ ಕಂಪನೀಸ್ ಒಂದು ಪ್ರೀಮಿಯಮೈಸೇಷನ್ ನೀವು ನೋಡೋದಾದ್ರೆ ಇದರ ಮೂಲಕ ಹೈಯರ್ ಮಾರ್ಜಿನ್ಸ್ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಎರಡೂ ಕಂಪನೀಸ್ ತನ್ನ ಒಂದು ಅಪ್ರೋಚಸ್ ಏನಿದೆ ಬೇರೆ ಬೇರೆ ರೀತಿ ತಗೊಂಡ್ಬಂದ್ ಕೊಡ್ತಿರೋದು. ಒಂದ್ ಕಡೆ ನೀವು ನೋಡೋದಾದ್ರೆ ಅಪೋಲೋ ಟೈರ್ಸ್ ಇದೆಯಲ್ವಾ, ಇದೇನ್ ಮಾಡುತ್ತೆ, ತನ್ನ ಒಂದು ಕನ್ಸ್ಯೂಮರ್ ಫೇಸಿಂಗ್ ಬ್ರ್ಯಾಂಡ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡೋದ್ರಲ್ಲಿ ಫೋಕಸ್ ಮಾಡ್ತಿದೆ. ಇನ್ನೊಂದ್ ಕಡೆ ಸಿಯಾಟ್ ಇದೆ, ಅದು ಟೆಕ್ನಾಲಜಿ ಮತ್ತೆ B2B ಅಪ್ಲಿಕೇಶನ್ಸ್, ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಹೇಳ್ತೀವಿ, ಇದ್ರ ಮೇಲೆ ಫೋಕಸ್ ಮಾಡ್ತಿರೋದು. ಎರಡೂ ಕಂಪನೀಸ್ ಪ್ರೀಮಿಯಮೈಸೇಷನ್ ಮೂಲಕ ಹೈಯರ್ ಮಾರ್ಜಿನ್ಸ್ ಟಾರ್ಗೆಟ್ ಮಾಡ್ತಿದೆ ಅಂತ ಗೊತ್ತಾಗೋದು. ಈ ಎರಡೂ ಕಂಪನೀಸ್ ನೀವು ನೋಡೋದಾದ್ರೆ ಅಪ್ರೋಚಸ್ ತುಂಬಾ ಬೇರೆ ಬೇರೆ ರೀತಿ ಇದೆ. ಒಂದ್ ಕಡೆ ಅಪೋಲೋ ಟೈರ್ಸ್ ಏನ್ ಮಾಡ್ತಿದೆ, ತನ್ನ ಒಂದು ಕನ್ಸ್ಯೂಮರ್ ಫೇಸಿಂಗ್ ಬ್ರ್ಯಾಂಡ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡೋದ್ರಲ್ಲಿ ಫೋಕಸ್ ಮಾಡ್ತಿದೆ. ಇನ್ನೊಂದ್ ಕಡೆ ಸಿಯಾಟ್ ಇದೆ, ಅದು ಟೆಕ್ನಾಲಜಿ ಮತ್ತೆ B2B ಅಪ್ಲಿಕೇಶನ್ಸ್ ಮೇಲೆ ಫೋಕಸ್ ಮಾಡ್ತಿದೆ. ಈ ಎರಡೂ ಕಂಪನೀಸ್ ನೀವು ನೋಡಿದಾಗ ಕರೆಂಟ್ ನಂಬರ್ಸ್ ನೋಡಿದ್ರೆ ಅಪೋಲೋ ಟೈರ್ಸ್ ನ ಅಪ್ರೋಚ್ ಎಷ್ಟು ಸಕ್ಸಸ್ಫುಲ್ ಆಗಿದೆ ಅಂದ್ರೆ ಜಾಸ್ತಿ ಸಕ್ಸಸ್ಫುಲ್ ಆಗಿದೆ ಅಂತ ಕಾಣ್ತಿರೋದು. ಬಹುಶಃ ಸಿಯಾಟ್ ನ B2B ಅಪ್ರೋಚಸ್ ನ ಕಾರಣದಿಂದ ಕಂಪನಿಯ ಒಂದು ಪ್ರಾಡಕ್ಟ್ಸ್ ನೀವು ನೋಡಿದಾಗ ಕಮೋಡಿಟೈಸ್ ಆಗ್ಬಿಡತ್ತೆ ಅಂತ. ಹಾಗೆ ಕಂಪನಿಯ ಬಳಿ ಹೆಚ್ಚು ಪ್ರೈಸಿಂಗ್ ಪವರ್ ಕೂಡ ಇರೋದೇ ಇಲ್ಲ. ಪ್ರೀಮಿಯಮೈಸೇಷನ್ ಅಲ್ಲದೆ ಎರಡೂ ಕಂಪನೀಸ್ಗೂ ಕೂಡ ಯುನಿಕ್ ಕೆಪೆಕ್ಸ್ ಪ್ಲಾನ್ಸ್ ಇದೆ, ಅಂದ್ರೆ ಬಂಡವಾಳ ಪ್ಲಾನ್ಸ್ ಇದೆ ಅಂತ. ಈಗ ಅದ್ರ ಬಗ್ಗೆ ನೋಡ್ತಿದ್ದೀವಿ ನೋಡಿ. ಅಪೋಲೋ ಟೈರ್ಸ್ ನ ಫೈನಾನ್ಷಿಯಲ್ ಇಯರ್ 26ಗೋಸ್ಕರನೇ 1,500 crores rupees ಕೆಪೆಕ್ಸ್ ಗೈಡೆನ್ಸ್ ಅನ್ನ ನೀಡಿದೆ. ಕಂಪನಿ ಒಂದು ಕ್ವಾರ್ಟರ್ ನಲ್ಲಿ ತನ್ನ ಒಂದು ನೆಟ್ ಡೆಟ್ ಅನ್ನ 2,500 crores rupees ನಿಂದ ಅಂದ್ರೆ 2,100 crores rupees ಗೆ ರೆಡ್ಯೂಸ್ ಮಾಡೋದಕ್ಕೆ ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೊಂಡಿದೆ. ಅಂದ್ರೆ ಕಂಪನಿಯ ಕೇವಲ ಕೆಪೆಕ್ಸ್ ಮಾತ್ರ ಅಲ್ಲ, ಬ್ಯಾಲೆನ್ಸ್ ಶೀಟ್ ಕೂಡ ಕ್ಲೀನ್ ಮಾಡಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಿದೆ ಅಂತ ಗೊತ್ತಾಗೋದು. ಇನ್ನು ಡೆಟ್ ರೀಪೇಮೆಂಟ್ ನಿಂದ ಕಂಪನಿಯ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಒಂದು ಪ್ರಾಫಿಟಬಿಲಿಟಿ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಸಹ ಆಗ್ಬಹುದು. ಸಿಯಾಟ್ ನ ಒಂದು ಬಂಡವಾಳ ಸ್ಟ್ರಾಟಜಿ ನೀವು ನೋಡೋದಾದ್ರೆ ತುಂಬಾ ಅಗ್ರೆಸಿವ್ ಆಗಿ ಆಗ್ತಾ ಇದೆ ನೋಡಿ. ಕಂಪನಿಯ ಫೈನಾನ್ಷಿಯಲ್ ಇಯರ್ 26ಗೋಸ್ಕರನೇ 900 to 1,000 crore rupees ಕೆಪೆಕ್ಸ್ ಗೈಡೆನ್ಸ್ ಅನ್ನ ಕೊಟ್ಟಿದೆ ಅಲ್ವಾ. Q1 ನೀವು ನೋಡೋದಾದ್ರೆ ಕಂಪನಿ ಈಗಾಗಲೇ 231 crores rupees ಕೆಪೆಕ್ಸ್ ಮಾಡ್ಕೊಂಡಿದೆ. ಈ ಕೆಪೆಕ್ಸ್ ಅನ್ನ ತನ್ನ ರಿಟೇನ್ಡ್ ಅರ್ನಿಂಗ್ಸ್ ನಿಂದ ಮಾಡಿರೋದು. ಹಾಗೆ ಒಂದು ಬೋರ್ಡ್ ಚೆನ್ನೈ PCUV ಎಕ್ಸ್ಪಾನ್ಷನ್ ಗೋಸ್ಕರ 450 crores rupees ಅಪ್ರೂವಲ್ ಸಹ ತಗೊಂಡಿದೆ. ಇದು 35% ಅಡಿಷನ್ ಆಗತ್ತೆ ಅಂತ. ಅಂದ್ರೆ ನೆಕ್ಸ್ಟ್ 18ರಿಂದ 24 ತಿಂಗಳುಗಳಲ್ಲಿ ಕಂಪ್ಲೀಟ್ ಆಗತ್ತೆ ಅಂತ ತೋರಿಸಿದ್ದಾರೆ. ಸಿಯಾಟ್ ಸದ್ಯಕ್ಕೆ ಒಂದು ಕೆನಡಿಯನ್ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕಾಮ್ಸೋದ ಅಕ್ವಿಸಿಷನ್ ಅಲ್ಲೂ ಕೂಡ ಇನ್ವಾಲ್ವ್ ಆಗಿದೆ ನೋಡಿ. ಸಿಯಾಟ್ ನ ನೀವು ನೋಡೋದಾದ್ರೆ ಕಾಮ್ಸೋ ತನ್ನ ಮೆಶಿಲಿಯನ್ ಇಂದ ಅಕ್ವೈರ್ ಮಾಡ್ತಿದೆ ಅಂತ. ಅಕ್ವಿಸಿಷನ್ ನ ವ್ಯಾಲ್ಯೂ $225 million ಅಥವಾ 1,905 crores rupees ಆಗತ್ತೆ ಅಂತ. ಇದರಿಂದ ಕಂಪನಿ ಏನ್ ಮಾಡುತ್ತೆ, ಶ್ರೀಲಂಕಾದಲ್ಲಿ 2 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅನ್ನ ಅಕ್ವೈರ್ ಮಾಡ್ತಾ ಇದೆ. ಇನ್ನು ಈ ಒಂದು ಅಕ್ವಿಸಿಷನ್ ಗೋಸ್ಕರನೇ ರೆಗ್ಯುಲೇಟರಿ ಏನಿದೆ ಅಲ್ವಾ, ಅದರ ಅಪ್ರೂವಲ್ ಗೋಸ್ಕರನು ವೇಟ್ ಮಾಡ್ತಾ ಇದೆ. ಕಂಪನಿಯ ಟೋಟಲ್ ಡೆಟ್ ನೀವು ನೋಡೋದಾದ್ರೆ 115 crores rupees ಇಂದ ರೆಡ್ಯೂಸ್ ಆಗಿ 1,814 crores rupees ಗೆ ತಲುಪಿದೆ. ಈಗ ಇವೇನು ಅಂದ್ರೆ ಕಂಪನಿಯ ಇಂಟರ್ನಲ್ ಮೆಟ್ರಿಕ್ಸ್ ಆಯ್ತು ಮತ್ತೆ ಸ್ಟ್ರಾಟಜೀಸ್ ಆಯ್ತು. ಈಗ ಕಂಪನಿಯ ಒಂದು ಮೇಜರ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅನ್ನ ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಟೈರ್ಸ್ ಕಂಪನೀಸ್ ನ ಒಂದು ಸಪ್ಲೈ ಚೈನ್ ನ ಕಂಡೀಷನ್ಸ್ ಅರ್ಥ ಮಾಡ್ಕೊಳ್ಬೇಕು ನೋಡಿ. ಈ ಟೈರ್ಸ್ ಕಂಪನೀಸ್ಗೆ ರಾ ಮೆಟೀರಿಯಲ್ಸ್ ಕಾಸ್ಟ್ ನೇ ಮೇಜರ್ ಆಗಿರುತ್ತೆ. ರೆವಿನ್ಯೂನ ಸುಮಾರು 45%. ಇದನ್ನ ನಾವು ಫರ್ದರ್ ಬ್ರೇಕ್ ಡೌನ್ ಮಾಡ್ತಾ ಹೋದ್ರೆ ರಾ ಮೆಟೀರಿಯಲ್ ಕಾಸ್ಟ್ ನ 38% ನ್ಯಾಚುರಲ್ ರಬ್ಬರ್ ಇಂದ ಬರುತ್ತೆ, 12% ಸಿಂಥೆಟಿಕ್ ರಬ್ಬರ್, ಹಾಗೆ 14% ಕಾರ್ಬನ್ ಬ್ಲಾಕ್, 14% ಫ್ಯಾಬ್ರಿಕ್ ಮತ್ತೆ 9% ಕೆಮಿಕಲ್ಸ್ ಇಂದ ಆಗಿರೋದು. ಸ್ಟೀಲ್ಸ್ ಗಳನ್ನ ನೀವು ನೋಡೋದಾದ್ರೆ ಉಳಿದ ಸಣ್ಣ ಪುಟ್ಟ ಕಾಸ್ಟ್ ಕೂಡ ಇದ್ದೇ ಇರುತ್ತೆ. ಕಾರ್ಬನ್ ಬ್ಲಾಕ್ ಮತ್ತೆ ಸಿಂಥೆಟಿಕ್ ರಬ್ಬರ್ ನ ನೀವು ನೋಡೋದಾದ್ರೆ ಕ್ರೂಡ್ ಆಯಿಲ್ ಡಿರೈವೇಟಿವ್ಸ್ ನಿಂದ ಆಗತ್ತೆ. ಅದರಿಂದ ಏನು ಟೈರ್ ನ ಕಾಸ್ಟ್ ಮೇನ್ಲಿ 2 ವಿಷಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ, ನ್ಯಾಚುರಲ್ ರಬ್ಬರ್ ನ ಕಾಸ್ಟ್ ಮತ್ತೆ ಕ್ರೂಡ್ ಆಯಿಲ್ ನ ಕಾಸ್ಟ್. ಟೈರ್ ಕಂಪನೀಸ್ ಇದೆ ಅಲ್ವಾ, ಇದರ ಒಂದು ಸಪ್ಲೈ ಚೈನ್ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಅನ್ನ ತಗೊಂಡಿರುತ್ತೆ, ಅದೇ ರಬ್ಬರ್ ಪ್ರೊಡಕ್ಷನ್. ಇಂಡಿಯಾದ ಆನ್ಯುವಲ್ ರಬ್ಬರ್ ರಿಕ್ವೈರ್ಮೆಂಟ್ ನೀವು ನೋಡೋದಾದ್ರೆ ಸುಮಾರು 14.5 lakhs tons ಇದೆ. ಆದ್ರೆ ನಮ್ಮ ಒಂದು ಆನ್ಯುವಲ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ನೀವು ನೋಡೋದಾದ್ರೆ 8.5 lakhs tons ಇದೆ ಅಂತ. ಅಂದ್ರೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ನ್ಯಾಷನಲ್ ರಿಕ್ವೈರ್ಮೆಂಟ್ ಗಿಂತ 6 lakh tons ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಈ ರಬ್ಬರ್ ಡೆಫಿಸಿಟ್ಸ್ ಏನಿದೆ ಅಲ್ವಾ, ಅದನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತಾನೆ ನಾವು ಇಂಪೋರ್ಟ್ಸ್ ಮೇಲೆ ಅಂದ್ರೆ ಬೇರೆ ದೇಶದಿಂದ ಏನ್ ತರ್ಸ್ಕೊಳ್ತೀವಿ ಅಲ್ವಾ ಅದಕ್ಕೆ ಡಿಪೆಂಡ್ ಆಗಿದೀವಿ ಅಂತ ತೋರ್ಸತ್ತೆ.
ಸೊ ಕ್ರೂಡ್ ಆಯಿಲ್ ಪ್ರೈಸಸ್ ಮತ್ತೆ ಕರೆನ್ಸಿ ಫ್ಲಕ್ಚುಯೇಷನ್ಸ್ ಈ ಎರಡು ಆಸ್ಪೆಕ್ಟ್ಸ್ ನ ಅಂದ್ರೆ ರಬ್ಬರ್ ಕಂಪನೀಸ್ ನ ರಾ ಮೆಟೀರಿಯಲ್ ಕಾಸ್ಟ್ ಅನ್ನ ತುಂಬಾ ಅಫೆಕ್ಟ್ ಮಾಡಬಹುದು, ಪರಿಣಾಮ ಜಾಸ್ತಿ ಆಗುತ್ತೆ. ಇದು ಕೇವಲ ಈ ಎರಡು ಕಂಪನೀಸ್ಗೆ ಮಾತ್ರ ಅಲ್ಲ, ಬದಲಿಗೆ ಇಡೀ ಟೈರ್ ಇಂಡಸ್ಟ್ರಿಗೆ ಒಂದು ಟೆನ್ಷನ್ ಶುರು ಮಾಡುತ್ತೆ. ನೋಡಿ, ಇಂಡಿಯಾದ ಒಂದು ಡೊಮೆಸ್ಟಿಕ್ ರಬ್ಬರ್ ಪ್ರೊಡಕ್ಷನ್ ನಲ್ಲಿ ಒಂದು ಪಾಸಿಟಿವ್ ಚೇಂಜ್ ಅನ್ನ ತಗೊಂಡ್ ಬಂದ್ ಕೊಡ್ತಿದೆ. 2013 ನಿಂದ 24 ನಲ್ಲಿ ನೀವು ನೋಡೋದಾದ್ರೆ ನಾರ್ತ್ ಈಸ್ಟ್ ಇಂಡಿಯಾದ ಟೋಟಲ್ ರಬ್ಬರ್ ಪ್ರೊಡಕ್ಷನ್ ನಲ್ಲಿ 7.8% ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿತ್ತು. 2023 ಇಂದ 24 ಹೊತ್ತಿಗೆ ಈ ನಂಬರ್ಸ್ ಡಬಲ್ ಗಿಂತ ಹೆಚ್ಚಾಗಿದೆ, ಅಂದ್ರೆ 17.5% ಗೆ ತಲುಪಿದೆ. ತ್ರಿಪುರಾದ ಪ್ರೊಡಕ್ಷನ್ ನೀವು ನೋಡೋದಾದ್ರೆ 39,000 ಟನ್ಸ್ ನಿಂದ 91,000 ಅಂದ್ರೆ 500 ಟನ್ಸ್ ಗೆ ಹೆಚ್ಚಾಗಿದೆ. ಅಸ್ಸಾಂನ ಕಾಂಟ್ರಿಬ್ಯೂಷನ್ ನೀವು ನೋಡೋದಾದ್ರೆ 13,000 ಇಂದ 600 ಟನ್ಸ್ ಅಂದ್ರೆ 46,000 ಇಂದ 500 ಟನ್ಸ್ ಗೆ ಹೆಚ್ಚಾಗಿರೋದು. ಅಪೋಲೋ ಟೈರ್ಸ್ ನ ಮ್ಯಾನೇಜ್ಮೆಂಟ್ ಅವರು ನಾರ್ತ್ ಈಸ್ಟ್ ಸ್ಟೇಟ್ಸ್ ನಿಂದ ತಮ್ಮ ಪ್ರೊಕ್ಯೂರ್ಮೆಂಟ್ ಹೆಚ್ಚಿಸ್ತಾರೆ ಅಂತಾನು ಕೂಡ ಹೇಳ್ತಿದ್ದಾರೆ. ಮತ್ತೆ ಈ ರೀಜನ್ ನಲ್ಲಿ ನೀವು ನೋಡೋದಾದ್ರೆ ಕ್ವಾಲಿಟಿ ಇಂಪ್ರೂವ್ಮೆಂಟ್ಸ್ ಕೂಡ ಆಗಿದೆ. ಇದು ಅಪೋಲೋ ಟೈರ್ಸ್ ಗೆ ಒಂದು ಪಾಸಿಟಿವ್ ಪಾಯಿಂಟ್ ಕೂಡ ಆಗ್ಬೋದು. ಒಂದ್ ವೇಳೆ ಕಂಪನಿ ಡೊಮೆಸ್ಟಿಕ್ ಪ್ಲೇಯರ್ಸ್ ನಿಂದ ರಾ ಮೆಟೀರಿಯಲ್ ಅಕ್ವೈರ್ ಮಾಡ್ಕೊಂಡ್ರೆ ಅವರು ತಮ್ಮ ಕಾಸ್ಟ್ ಅನ್ನ ಕರೆನ್ಸಿ ಫ್ಲಕ್ಚುಯೇಷನ್ಸ್ ಇಂದನೂ ಉಳಿಸಬಹುದು. ಅಪೋಲೋ ಮತ್ತೆ ಸಿಯಾಟ್ ಎರಡೂ ಕಂಪನೀಸ್ಗಳು ಕೂಡ ತಮ್ಮ ಭವಿಷ್ಯದ ರಾ ಮೆಟೀರಿಯಲ್ ಎಕ್ಸ್ಪೆನ್ಸಸ್ ನಲ್ಲಿ ರಿಲ್ಯಾಕ್ಸೇಷನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಆದ್ರೆ ಕಂಪನೀಸ್ ನ ಸಪ್ಲೈ ಚೈನ್ ಅಲ್ಲಿ ನೀವು ನೋಡೋದಾದ್ರೆ ರೆಗ್ಯುಲೇಷನ್ಸ್ ಚೇಂಜ್ ಏನಿದೆ ಅದು ಇಂಪ್ಯಾಕ್ಟ್ ಖಂಡಿತವಾಗ್ಲೂ ಆಗ್ಬೋದು. ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ನ ನೋಡಿ, ಅಂದ್ರೆ ಟೈರ್ ಪ್ರಾಡಕ್ಟ್ಸ್ ನ ಇನ್ಪುಟ್ ಔಟ್ಪುಟ್ ನಾರ್ಮ್ಸ್ ಅನ್ನ ರಿವ್ಯೂ ಮಾಡ್ತಿದೆ. ಇದು 2010 ನ ನಂತರ ಮೊದಲ ಕಾಂಪ್ರಹೆನ್ಸಿವ್ ರಿವ್ಯೂ ಆಗಿರೋದು. ಎಕ್ಸಿಸ್ಟಿಂಗ್ ನಾರ್ಮ್ಸ್ ನ ಅಡಿಯಲ್ಲಿ ನೀವು ನೋಡೋದಾದ್ರೆ ಇಂಡಿಯಾದಲ್ಲಿ ನ್ಯಾಚುರಲ್ ರಬ್ಬರ್ ಡ್ಯೂಟಿ ಫ್ರೀ ಇಂಪೋರ್ಟ್ ಮಾಡಲಾಗ್ತಿದೆ ಕೂಡ. ಆದ್ರೆ ಈ ನಾರ್ಮ್ಸ್ ಔಟ್ಡೇಟೆಡ್ ಕ್ಯಾಲ್ಕುಲೇಷನ್ಸ್ ಮೇಲೆ ಬೇಸ್ಡ್ ಆಗಿದೆ. ಅಂದ್ರೆ ಹಳೆಯ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ನ ನೀವು ನೋಡೋದಾದ್ರೆ 44% ನ್ಯಾಚುರಲ್ ರಬ್ಬರ್ ನ ಯೂಸ್ ಮಾಡ್ಕೊಳ್ತಿತ್ತು. ಆದ್ರೆ ಈ ಒಂದು ಮಾಡರ್ನ್ ಟೈರ್ಸ್ ನಲ್ಲಿ ಕೇವಲ 18 to 28% ಮಾತ್ರ ನ್ಯಾಚುರಲ್ ರಬ್ಬರ್ ನ ಯೂಸ್ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಔಟ್ಡೇಟೆಡ್ ರೆಗ್ಯುಲೇಷನ್ಸ್ ಕಾರಣದಿಂದ ಒಂದು ಟೈರ್ ಮ್ಯಾನುಫ್ಯಾಕ್ಚರರ್ಸ್ ಏನೆಲ್ಲ ಇದಾರೆ ಗೊತ್ತಾ, ಎಕ್ಸೆಸ್ ಆದ ಅಂದ್ರೆ ನ್ಯಾಚುರಲ್ ರಬ್ಬರ್ ಡ್ಯೂಟಿ ಫ್ರೀ ಇರುತ್ತೆ ಗೊತ್ತಾ, ಅದನ್ನ ಇಂಪೋರ್ಟ್ ಮಾಡ್ತಿದ್ರು. ಇದರಿಂದ ಗವರ್ಮೆಂಟ್ ಗೆ ರೆವಿನ್ಯೂ ಕೂಡ ಲಾಸ್ ಆಗ್ತಿತ್ತು. ಇನ್ನು ಡೊಮೆಸ್ಟಿಕ್ ಫಾರ್ಮರ್ಸ್ ಕೂಡ ಈ ಒಂದು ಹೆವಿ ಡಿಸ್ಕೌಂಟ್ ನೊಂದಿಗೆ ಕಾಂಪೀಟ್ ಮಾಡೋದಕ್ಕೆ ಅಂದ್ರೆ ಪೈಪೋಟಿ ಕೊಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಈ ಎಲ್ಲಾ ಸಮಸ್ಯೆಗಳ ಕಾರಣದಿಂದ ಈ ನಾರ್ಮ್ಸ್ ನ ರಿವಿಷನ್ ಆಗ್ಬೋದು ಅಂತ ಹೇಳ್ತಿದ್ದು. ಒಂದ್ ವೇಳೆ ಡ್ಯೂಟಿ ಫ್ರೀ ಇಂಪೋರ್ಟ್ಸ್ ನ ಬೆನಿಫಿಟ್ಸ್ ಏನಿತ್ತು ಅಲ್ವಾ, ಅದನ್ನ ಕಡಿಮೆ ಮಾಡಿದ್ರೆ ಅಥವಾ ತೆಗೆದು ಹಾಕಿದ್ರೆ ಕಂಪನೀಸ್ ನ ರಾ ಮೆಟೀರಿಯಲ್ ಕಾಸ್ಟ್ ಕೂಡ ಹೆಚ್ಚಾಗಬಹುದು. ಅಂದ್ರೆ ಎರಡೂ ಕಂಪನೀಸ್ ನ ಸಪ್ಲೈ ಚೈನ್ಸ್ ನಲ್ಲಿ ಫ್ಯೂಚರ್ ನೀವು ನೋಡೋದಾದ್ರೆ ತೊಂದರೆಗಳು ಬೇಕಾದಷ್ಟು ಬರ್ಬೋದು. ಈ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ನ ಜೊತೆಗೆ ಎರಡು ಕಂಪನೀಸ್ಗೆ ಇಂಡಿಯಾದ ಟೈರ್ ಇಂಡಸ್ಟ್ರಿಯ ಕಾಂಪಿಟೇಟಿವ್ ಎನ್ವೈರನ್ಮೆಂಟ್ ಅಲ್ಲೂ ಕೂಡ ಆಪರೇಟ್ ಮಾಡಲೇಬೇಕಾಗುತ್ತೆ. ಅಪೋಲೋ ಟೈರ್ಸ್ ಕರೆಂಟ್ಲಿ ನೀವು ನೋಡೋದಾದ್ರೆ ಪ್ಯಾಸೆಂಜರ್ ಕಾರ್ ರೇಡಿಯಲ್ಸ್ ನಲ್ಲಿ 20% ಮತ್ತೆ ಟ್ರಕ್ ಬಸ್ ರೇಡಿಯಲ್ ನೀವು ನೋಡೋದಾದ್ರೆ ಇದರ ರಿಪ್ಲೇಸ್ಮೆಂಟ್ ನಲ್ಲಿ 30% ಮಾರ್ಕೆಟ್ ಶೇರ್ ಅನ್ನ ಹೋಲ್ಡ್ ಮಾಡ್ತಿದೆ. ಆದ್ರೆ ಕಂಪನಿಯ OEM ಪ್ಯಾಸೆಂಜರ್ ವೆಹಿಕಲ್ಸ್ ನಲ್ಲಿ ಮಾರ್ಕೆಟ್ ಶೇರ್ ಕೂಡ ಕಳೆದುಕೊಂಡಿದೆ. ಇದರ ಕಾರಣ ಏನು? ಕಂಪನಿಯ ಒಂದು ಅನ್ಪ್ರಾಫಿಟಬಲ್ ಅಕೌಂಟ್ಸ್ ನ ಬಂದ್ ಮಾಡಿರೋದು. ಇನ್ನು ಸಿಯಾಟ್ ಬಗ್ಗೆ ನಾವು ಮಾತಾಡೋದಾದ್ರೆ ಕಂಪನಿ ಒಂದು ಟ್ರಕ್ ಬಸ್ ರೇಡಿಯಲ್ಸ್ ನ ಹಾಗೆ ಒಂದು 2 ವೀಲರ್ಸ್ ರಿಪ್ಲೇಸ್ಮೆಂಟ್ ನಲ್ಲಿ ಸ್ಟ್ರಾಂಗ್ ಗ್ರೋತ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿದೆ. OEM ರಿಪ್ಲೇಸ್ಮೆಂಟ್ ಅಲ್ಲೂ ಕೂಡ ಸಿಗ್ನಿಫಿಕೆಂಟ್ ಗ್ರೋತ್ ಕಾಣಿಸ್ಕೊಂಡಿದೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗತ್ತೆ. ಆದ್ರೆ ಎರಡೂ ಕಂಪನೀಸ್ಗೆ ಬಾಲಕೃಷ್ಣ ಇಂಡಸ್ಟ್ರೀಸ್ ಒಂದು ದೊಡ್ಡ ಕಾಂಪಿಟೇಟರ್ ಕೂಡ. ನೋಡಿ, ಬಾಲಕೃಷ್ಣ ಇಂಡಸ್ಟ್ರೀಸ್ ನ ಸ್ಟ್ರೆಂತ್ ನೀವು ನೋಡೋದಾದ್ರೆ ಆಫ್ ಹೈವೇ ಟೈರ್ಸ್ ನಲ್ಲಿದೆ ಅಂತ ಹೇಳ್ಬೋದು. ಆದ್ರೆ ಕಂಪನಿ ರೀಸೆಂಟ್ಲಿ ಏನಂತ ಅನೌನ್ಸ್ ಮಾಡಿದೆ ಗೊತ್ತಾ, ಅವ್ರು ಈಗ ಟ್ರಕ್ ಬಸ್ ರೇಡಿಯಲ್ ಹಾಗೆ ಒಂದು ಪ್ಯಾಸೆಂಜರ್ ಕಾರ್ ರೇಡಿಯಲ್ ಸ್ಪೇಸ್ ಕೂಡ ಎಂಟರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಬಾಲಕೃಷ್ಣ ಇಂಡಸ್ಟ್ರೀಸ್ಗೆ ಆಪರೇಷನಲ್ ಎಫಿಷಿಯನ್ಸಿ ಮತ್ತೆ ಕಾಸ್ಟ್ ಕಾಂಪಿಟೇಟಿವ್ಸ್ ನ ಅಡ್ವಾಂಟೇಜ್ ಕೂಡ ಇದೆ. ಇನ್ನು ಬಾಲಕೃಷ್ಣ ಇಂಡಸ್ಟ್ರೀಸ್ ನ ಎಂಟ್ರಿಯಿಂದ ಅಪೋಲೋ ಟೈರ್ಸ್ ನ ಈ ಒಂದು ಟ್ರಕ್ ಬಸ್ ರಿಪ್ಲೇಸ್ಮೆಂಟ್ ಸೆಗ್ಮೆಂಟ್ ನಲ್ಲಿ ಮಾರ್ಕೆಟ್ ಲೀಡರ್ಶಿಪ್ ತುಂಬಾ ಚಾಲೆಂಜ್ ಅನ್ನ ಫೇಸ್ ಮಾಡಬಹುದು. ಸಿಯಾಟ್ಗೆ ಈ ಒಂದು ಬಾಲಕೃಷ್ಣ ಇಂಡಸ್ಟ್ರೀಸ್ ನ ಎಂಟ್ರಿ ನೋಡಿದಾಗ ಓವರ್ ಆಲ್ ಕಂಪನಿಗೆ ಏನನ್ಸ್ತಿದೆ ಗೊತ್ತಾ, ಈ ಒಂದು ಪೈಪೋಟಿತನ ಜಾಸ್ತಿ ಮಾಡುತ್ತೆ ಅಂತ ಅನ್ಸ್ತಾ ಇದೆ. ಇನ್ನು ಕರೆಂಟ್ ಆಪರೇಷನ್ಸ್ ನ ಮತ್ತೆ ಪಾಸಿಬಲ್ ಚಾಲೆಂಜಸ್ ನ ನೀವು ನೋಡೋದಾದ್ರೆ ಇದರ ಇಂಪ್ಯಾಕ್ಟ್ ಎರಡೂ ಕಂಪನೀಸ್ ಗಳನ್ನು ಕೂಡ ಅಂದ್ರೆ ಮ್ಯಾನೇಜ್ಮೆಂಟ್ ಕಾಮೆಂಟ್ರಿ ಮಾಡಬಹುದು ಅನ್ನೋದನ್ನು ಕೂಡ ತೋರಿಸ್ತಿದೆ. ಅಪೋಲೋ ಟೈರ್ಸ್ ಫೈನಾನ್ಷಿಯಲ್ ಇಯರ್ 26 ಒಂದು ಸೆಕೆಂಡ್ ಹಾಫ್ ನಲ್ಲಿ ಡಿಮ್ಯಾಂಡ್ ಇನ್ಕ್ರೀಸ್ ನ ಎಕ್ಸ್ಪೆಕ್ಟ್ ಮಾಡ್ತಿದೆ. ಹಾಗೆ ಕಂಪನಿ ಈ ಒಂದು ಡಿಮ್ಯಾಂಡ್ ಅನ್ನ ಪೋಸ್ಟ್ ಮಾನ್ಸೂನ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದರ ಒಂದು ಮೈನಿಂಗ್ ಆಕ್ಟಿವಿಟಿನಿಂದ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂತ ಹೇಳ್ಬೋದು. ಕಂಪನಿಯ ಪ್ರಕಾರ ನೀವು ನೋಡೋದಾದ್ರೆ ರಿಪ್ಲೇಸ್ಮೆಂಟ್ ಸೆಗ್ಮೆಂಟ್ ಗ್ರೋತ್ ಅನ್ನ ಲೀಡ್ ಮಾಡ್ತಾರೆ. ಹಾಗೆ ರಾ ಮೆಟೀರಿಯಲ್ ಪ್ರೈಸಸ್ ನನ್ನು ಕೂಡ ಮಿನಿಮಲ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ.
ಇನ್ನು ಸಿಯಾಟ್ನ ಅಬೌವ್ ನೀವು ನೋಡೋದಾದ್ರೆ ಆವರೇಜ್ ಅಂದ್ರೆ ಮಾನ್ಸೂನ್ನ ಕಾರಣದಿಂದ ರೂರಲ್ ರಿಕವರಿಯಿಂದನೂ ಕೂಡ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇನ್ನು ಮ್ಯಾನೇಜ್ಮೆಂಟ್ MHCV ಅಂದ್ರೆ ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ ರಿಪ್ಲೇಸ್ಮೆಂಟ್ಸ್ ಇಂದ ಮಿಡ್ ಸಿಂಗಲ್ ಡಿಜಿಟ್ ಗ್ರೋತ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಹಾಗೆ ಪ್ಯಾಸೆಂಜರ್ ವೆಹಿಕಲ್ ರಿಪ್ಲೇಸ್ಮೆಂಟ್ ಅನ್ನು ನೀವು ನೋಡೋದಾದ್ರೆ ಕಂಪನಿ ಏನ್ ಮಾಡ್ತಿದೆ, ಲೋ ಸಿಂಗಲ್ ಡಿಜಿಟ್ ಗ್ರೋತ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದೆ. ಎರಡೂ ಕಂಪನೀಸ್ ತುಂಬಾ ಬೇರೆ ಬೇರೆ ಸೋರ್ಸಸ್ ಇಂದ ಗ್ರೋತ್ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದೆ. ಆದ್ರೆ ಯಾವ ಕಂಪನಿ ವಿನ್ ಆಗುತ್ತೆ, ಯಾವ ಕಂಪನಿ ಚಾಲೆಂಜಸ್ ಗಳನ್ನ ಫೇಸ್ ಮಾಡತ್ತೆ, ಯಾವ ಕಂಪನಿಗಳಿಗೆ ಸಕ್ಸಸ್ಫುಲ್ ಆಗುವಂತಹ ಚಾನ್ಸಸ್ ಇದೆ, ನಿಮ್ಗೇನ್ ಅನ್ಸುತ್ತೆ? ಈ ರೆಗ್ಯುಲೇಟರಿ ಚೇಂಜಸ್ ನ ಕಾರಣದಿಂದ ಕಂಪನೀಸ್ಗೆ ಇನ್ನು ಚಾಲೆಂಜಸ್ ನ ಫೇಸ್ ಮಾಡ್ಬೇಕಾಗತ್ತಾ? ನಿಮ್ಮ ವ್ಯೂಸ್ ಏನು, ಒಪಿನಿಯನ್ಸ್ ಏನು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಮುಂದೆ ಯಾವ ಟಾಪಿಕ್ ನ ಮೇಲೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ನಮಗೆ ತಿಳಿಸಬಹುದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಸೊ ದಟ್ ಯಾವ ವಿಡಿಯೋಸ್ನು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.